ಇನ್ನು ರೇಣುಕಾಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆದಿದ್ದ ಪವಿತ್ರ ಗೌಡ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದ ರೇಣುಕಾಸ್ವಾಮಿ. ಸದ್ಯಕ್ಕೆ ಈ ಒಂದಷ್ಟು ವಸ್ತುಗಳನ್ನೇನು ಜಪ್ತಿ ಮಾಡಲಾಗಿದೆ. ಅದರಲ್ಲಿ ಈ ಹೊಡೆದಿದ್ದಂಥ ಚಪ್ಪಲಿಯನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕೆಲ ಬಟ್ಟೆ ಕೆಲ ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ನನ್ನನ್ನು ಬಿಟ್ಬಿಡಿ ಅಂತ ಆತ ಪರಿಪರಿಯಾಗಿ ಕೇಳ್ಕೊಂಡಿದ್ದಾಳೆ. ಕ್ಷಮಿಸಿ, ನನ್ನಿಂದ ತಪ್ಪಾಗಿದೆ ಅಂತ. ಆದರೂ ಕೂಡ ಚಪ್ಪಲಿಯಲ್ಲಿ ಹೊಡೆದಿರೋದಾಗಿದೆ. ರೇಣುಕಾಸ್ವಾಮಿಗೆ ಹೊಡೆದಿದ್ದ ಚಪ್ಪಲಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಾಗೇನೆ ದರ್ಶನ್ನ ಕೆಲ ದಾಖಲೆಗಳನ್ನು ಕೂಡ ಪವಿತ್ರ ಮನೆಯಿಂದ ಜಪ್ತಿ ಮಾಡಲಾಗಿದೆ. ಹಲ್ಲೆ ದಿನ ಪವಿತ್ರ ಧರಿಸಿದಂಥ ಬಟ್ಟೆ, ಹಾಗೇನೆ ಈತನಿಗೆ ಹೊಡೆದಿದ್ದಂಥ ಚಪ್ಪಲಿ, ಇದೆಲ್ಲವನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ರೇಣುಕಾಸ್ವಾಮಿ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ತನಿಖೆ ಹಲವಾರು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಿದ್ದಾರೆ. ಜೊತೆಗೆ 118ಕ್ಕೂ ಹೆಚ್ಚು ವಸ್ತುಗಳನ್ನು ಅಲ್ಲಿ ಸಾಕ್ಷಿಗಳಾಗಿ ತೆಗೆದುಕೊಳ್ಳಲಾಗಿದೆ. ಇನ್ನು ಪರಪ್ಪನಗ್ರಹಾರ ಜೈಲು ಪಾಲಾಗಿರುವಂತಹ ಪವಿತ್ರ ಗೌಡ, ಪರಪ್ಪನಗ್ರಹಾರ ಜೈಲಿನಲ್ಲಿ ರಾತ್ರಿ ಕಳೆದಿರುವಂತಹ ಪವಿತ್ರ, ಆದ್ರೆ ನಿನ್ನೆ ಊಟ ನಿದ್ದೆ ಮಾಡದೆ ಜೈಲಿನಲ್ಲೇ ಚಡಪಡಿಸಿದ್ದಾರೆ ಪವಿತ್ರ ಅಂತ ಗೊತ್ತಾಗಿದೆ. ಆಗಾಗ ಎದ್ದು ಪವಿತ್ರ ಗೌಡ ಯೋಚನೆ ಮಾಡಿರುವಂಥದ್ದು ಕೂಡ ಆಗಿದೆ. ಅಲ್ಲಿ ಮುಂಜಾನೆ 5ಕ್ಕೆ ಎದ್ದು ಜೈಲಿನ ಬ್ಯಾರಕ್ನಲ್ಲಿ ವಾಕಿಂಗ್ ಮಾಡಿರೋದು ಕೂಡ ಗೊತ್ತಾಗಿದೆ. ಪವಿತ್ರ ಗೌಡಗೆ ಜೈಲಿನಲ್ಲೂ ಕೂಡ ಡಿ ಬ್ಯಾರಕ್ ಕೊಠಡಿಯನ್ನು ನೀಡಲಾಗಿದೆ. ಉಳಿದ ಆರೋಪಿಗಳು ಜೈಲಿನ ಕ್ವಾರಂಟೈನ್ ಬ್ಯಾರಕ್ಗೆ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಸೊ ನಿನ್ನೆ ರಾತ್ರಿ ಕಳೆದಿರುವಂತಹ ಪವಿತ್ರ ಗೌಡ ಆಗಾಗ ಎದ್ದು ಯೋಚನೆ ಮಾಡ್ತಾ ಇದ್ರು, ನಿದ್ದೆ ಮಾಡಿಲ್ಲ, ಊಟ ಸರಿಯಾಗಿ ಮಾಡಿಲ್ಲ ಅಂತ ಕೂಡ ಗೊತ್ತಾಗಿದೆ. ಜೊತೆಗೆ ಬೆಳಗ್ಗೆ 5 ಗಂಟೆಗೆ ಎದ್ದು ಜೈಲಿನ ಬ್ಯಾರಕ್ನಲ್ಲಿ ವಾಕಿಂಗ್ ಮಾಡಿರುವಂಥದ್ದು ಕೂಡ ಟಿವಿ9ಗೆ ಲಭ್ಯವಾಗಿರುವಂಥ ಮಾಹಿತಿ. ಉಳಿದ ಆರೋಪಿಗಳನ್ನು ಸದ್ಯಕ್ಕೆ ಜೈಲಿನ ಕ್ವಾರಂಟೈನ್ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗಿದೆ. ಪವಿತ್ರ ಗೌಡಗೆ ಜೈಲಿನಲ್ಲೂ ಕೂಡ ಡಿ ಬ್ಯಾರಕ್ ಕೊಠಡಿ ಸಿಕ್ಕಿದೆ. ಸೊ ಕಾಕತಾಳೀಯನೇನೋ ಅಲ್ಲೂ ಕೂಡ ಡಿ ಬ್ಯಾರಕ್ ಕೊಠಡಿಯನ್ನು ನೀಡಲಾಗಿದೆ. ನಿದ್ದೆ ಮಾಡದೆ ಆಗಾಗ ಎದ್ದು ಪವಿತ್ರ ಅಲ್ಲಿ ಓಡಾಡಿದ್ರು ಅಂತ ಕೂಡ ಮಾಹಿತಿ ಲಭ್ಯವಾಗಿರೋದು. ಮುಂಜಾನೆ 5ಕ್ಕೆ ಎದ್ದು ಜೈಲಿನ ಬ್ಯಾರಕ್ನಲ್ಲಿ ಒಂದಷ್ಟು ವಾಕಿಂಗ್ ಮಾಡಿದ್ರು ಅಂತ. ಸೊ ಕಳೆದ 10-12 ದಿನಗಳಿಂದ ನಡೀತಿರುವಂಥ ಬೆಳವಣಿಗೆಗಳಿವು. ಏನೇನಾಗ್ತಿದೆ ಅಂತ ನೋಡ್ತಾ ಇದೆ. ಪರಪ್ಪನಗ್ರಹಾರ ಜೈಲಿನಲ್ಲಿ ಮೊದಲ ಒಂದು ದಿನವನ್ನು ಕಳೆದಿದ್ದಾರೆ ಪವಿತ್ರ.